ಯಾರಾದ್ರೂ ನೋಡ್ತಾವ್ರ? ಸದ್ಯ ಯಾರು ನೋಡ್ತಾ ಇಲ್ಲ. ಅಲ್ಲೋಡೆ ಪಾಪ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಹಾಕಿ ಮನೆ ಕೆಲಸ ಎಲ್ಲ ಅವನೇ ಮಾಡ್ತಿದ್ದಾನೆ. ಪುಣ್ಯ ಮಾಡಿರ್ಬೇಕು ಇಂಥ ಗಂಡನ್ ಪಡಿಯೋಕೆ. ಪುಣ್ಯ ಮಾಡಿರ್ಬೇಕಾ? ಪಾಪ ಮಾಡಿರ್ಬೇಕು. ಹೆಂಡತಿಗೆ ಎದುರ್ಕೊಂಡು ಅವಳು ಹೇಳಿದ ಕೆಲಸ ಮಾಡೋರ್ನ ಅಮ್ಮೋರ್ ಗಂಡ ಅಂತಾರೆ. ಥೂ, ಇಂಥ ಗಂಡ ಯಾರಿಗೂ ಬೇಡ. ಮೋಸ್ಟ್ಲಿ ಇವ್ರ ಮಾತು ಕೇಳಿಸ್ಕೊಂಡು ನಾಳೆಯಿಂದ ನನ್ನ ಹೆಂಡತಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸಲ್ಲ ಅನ್ಸುತ್ತೆ. ಬಂದೇ ಇರೋ. ನನ್ ಮಗನೇ ಎಷ್ಟೋ ಮಾತಾಡ್ತೀಯಲ್ಲ, ಕಡ್ಡಿ ಪೇಪರ್ ಮಂಟಿ ನನ್ ಮಗನೇ, ಎಷ್ಟೋ ಮಾತಾಡ್ತೀಯಾ? ಕಡ್ಡಿ ನಂಗೆ ಮುರಿದು ಬಿಡ್ತೀನಿ, ನಿನ್ನ ಕೊಂದು ಬಿಡ್ತೀನಿ, ನಿನ್ನ ಸಾಯಿಸ್ಬಿಡ್ತೀನಿ. ಮೋಸ್ಟ್ಲಿ ನನ್ನ ಬಗ್ಗೆನೇ ಮಾತಾಡ್ತಿರೋದು. ಲೇ ಎದಳೆ ಲೇ. ಬೆಳಗ್ಗೆ ಎಲ್ಲಾ ಕಡೆಯಲ್ಲೂ ಕೋಗಿಲು ಕೂಗು ವಾಯ್ಸ್ ಕೇಳಿಸ್ತಾ ಇದ್ರೆ ನಮ್ಮ ಮನೆಯಲ್ಲಿ ಕಾಗೆ ಕೂಗ್ತಾ ಇದೆ. ಯಾರು ನಾರಿ ಕಾಗೆ ಅಂತ ಇರೋದು? ಅದು ಹೊರಗಡೆ ಮರದಲ್ಲಿ ಕಣೆ ಕಾಗೆ ಕಾವು ಅಂತಿತ್ತು. ಬಗ್ಗೆ ಎಲ್ಲಿ ಹೆಂಗೆ ಹೇಳಕ್ಕಾಗುತ್ತೆ? ಏನೋ ಗುಣಗ್ತಾ ಇದ್ದೀರಾ? ಏನಿಲ್ಲ, ಇವತ್ತು ಗೊತ್ತಾಯ್ತು ಕಣೆ ನಿಂಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡಿಸಿದ್ರು ಅಂತ. ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತನಾ? ಇಲ್ಲಪ್ಪ, ಚಾನ್ಸೇ ಇಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಈ ರೀತಿ ಕೂಗ್ತಾ ಇದ್ರೆ ಪಕ್ಕದಲ್ಲಿ ಮಲಗಿದವರು ಸೀದಾ ಶಿವನ ಪಾದ ಸೇರ್ಕೊಬಿಡ್ತಾರೆ. ಅದ್ರಲ್ಲೂ ನಿಮ್ಮ ಅಪ್ಪ ಅಮ್ಮನಿಗೆ ಏಜ್ ಬೇರೆ ಆಗ್ಬಿಟ್ಟಿದೆ. ರಿಸ್ಕೇ ಬೇಡ ಅಂತ ಬೇಗ ತಂದು ನಂಗೆ ಗಂಟಾಕಿದ್ದಾರೆ. ಮುಚ್ಕೊಂಡಿರ್ತೀರಾ? ಆಯ್ತು ಬಿಡು. ಅದೌದು, ಏನಕ್ಕೆ ಬಡ್ಕೊತಿದ್ದು? ಆಯ್ತು ಏನಾಯ್ತು ಇವಾಗ? ನನಗೆ ಬೆಳಗ್ಗೆನೆ ಒಂದು ಕೆಟ್ಟ ಕನಸು ಬಿದ್ದಿತ್ತು ರೀ. ಕೆಟ್ಟ ಕನ್ಸ? ಲೇ, ಬೆಳಗಿನ ಜಾವ ಬಿದ್ದಿರೋ ಕನ್ಸು ನನ್ಸಾಗುತ್ತಂತೆ. ಏನ್ ಕನ್ಸು ಬಿತ್ತು? ಅದು ಬೆಳಗ್ಗೆನೆ ಎದ್ದು ಇಡೀ ಮನೆಯೆಲ್ಲ ನಾನೇ ಗುಡಿಸ್ತಿದ್ದೆ. ಎಲ್ಲಾರ ಬಟ್ಟೆನು ನಾನೇ ಕುತ್ಕೊಂಡು ಇದೇ ಕೈಯಲ್ಲಿ ಒಗಿತಾ ಇದ್ದೆ ರೀ. ಅಯ್ಯೋ, ಆಚೆ ಗಂಗಳಲ್ಲೆಲ್ಲ ಗುಡಿಸಿ ರಂಗೋಲಿ ಬಿಡಿಸ್ತಾ ಇದ್ದೆ ರೀ. ಸೂಪರ್ ಕಣೆ. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಕಾಫಿ ಮಾಡಿ ನಿಮಗೆ ತಂದು ಕೊಡ್ತಾ ಇದ್ದೆ ರೀ. ಇದೇ ಕೈಯಲ್ಲ ಇಷ್ಟೆಲ್ಲ ಕನ್ಸು ಬಿತ್ತ? ಅಯ್ಯೋ, ಆ ಕನ್ಸು ನನ್ಸಾಗಿದ್ರೆ ಎಷ್ಟು ಸಖತ್ತಾಗಿರ್ತಿದ್ದು. ಅಂದಾಗೆ ಆ ಕನ್ಸಲ್ಲಿ ನಾನೇನ್ ಮಾಡ್ತಿದ್ದೆ? ನೀವೇನು ಮಾಡ್ತಾನೆ ಇರ್ಲಿಲ್ಲ. ಏನು ಮಾಡ್ತಿರ್ಲಿಲ್ಲ? ಅಯ್ಯೋ, ಯಾಕೆ ಅಂದ್ರೆ ನೀವ್ ನನ್ ಮಾತ್ ಕೇಳಲಿಲ್ಲ ಅಂತ ನಾನ್ ನಿಮ್ ಕಾಲ್ನೆಲ್ಲ ಮುರಿದ್ಬಿಟ್ಟು ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದೆ ರೀ. ಹಗ್ಲಕ್ ಬೀಳೋ ಕನ್ಸು ನನ್ಸಾಗುತ್ತೆ ಅಲ್ವಾ? ಅಮ್ಮ ತಾಯಿ, ಆ ಕನ್ಸು ಕನ್ಸಾಗೇ ಇರ್ಲಿ, ಕಷ್ಟ ಆದ್ರೂ ಪರವಾಗಿಲ್ಲ, ಮನೆ ಕೆಲಸ ಎಲ್ಲ ನಾನೇ ಮಾಡ್ಬಿಡ್ತೀನಿ. ಅಂದಾಗೆ ಅಟ್ಲೀಸ್ಟ್ ಕನ್ಸಲ್ಲಾದ್ರೆ ನಂಗೆ ಒಳ್ಳೇದು ಬಯಸಲ್ವಾ ನೀನು? ಹಾಗಂದ್ರೇನು? ಲೇ, ಒಂದ್ ಕಪ್ ಕಾಫಿ ತಗೋಬಾರೆ. ಹಾ, ಒಂದ್ ಕಪ್ ಕಾಫಿ ಅಲ್ಲ, ನೀರ್ನು ಕೊಡಲ್ಲ. ಮುಚ್ಕೊಂಡ್ ಕುತ್ಕೊಳ್ರಿ. ಆಯ್ತು ಬಿಡಮ್ಮ. ಯಾಕ್ರಿ ಹೆಂಗ್ ನೋಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಜ್ವರ ಬಂದಿದ್ಯಾ? ಇದುವರೆಗೂ ಬಂದಿಲ್ಲ. ನೀನ್ ಬಂದೆ ಅಲ್ವಾ, ನೀನ್ ಬಂದ್ರು ಬರ್ಬೋದು. ಯಾಕ್ರಿ ಹಂಗ್ ಮಾತಾಡ್ತೀರಾ? ನಾನು ನಿಮ್ಮ ಹೆಂಡತಿ ತಾನೆ. ನನಗೆ ನೀವಂದ್ರೆ ಎಷ್ಟು ಇಷ್ಟ ಗೊತ್ತಾ? ನಿಮ್ ಖುಷಿನೇ ನನ್ ಖುಷಿ. ಎಲ್ಲೋ ಮಿಸ್ ಹೊಡಿತಾ ಇದೆ ಅಲ್ವಾ? ಏನ್ರಿ ಗೋಲ್ಡ್ ರೇಟು ತುಪ್ಪಕ್ಕಂತ ಕೇಳಕ್ ಬಿದ್ದೋಗ್ಬಿಟ್ಟಿದ್ಯಂತೆ. ಹೌದಾ? ಕಬ್ನದ ರೇಟು ತುಪ್ಪಕ್ಕಂತ ಇನ್ನೂ ಬಿದ್ದೋಗಿದ್ಯಂತೆ, ಗೊತ್ತಾ? ಏನ್ರಿ ಕಬ್ಬಣದಲ್ಲಿ ಯಾರಾದ್ರೂ ಚೈನ್ ಮಾಡಿಸ್ಕೊಳಕ್ ಆಗುತ್ತಾ? ಯಾಕೆ ಮಾಡ್ಸಲ್ಲ? ಪಕ್ಕದ ಮನೆ ನಾಯಿಗೆ ಮಾಡ್ಸವ್ರಲ್ಲ. ನನ್ನ ಮಗನೇ, ನನ್ನನ್ನೇ ನಾಯಿ ಹೋಲಿಸ್ತೀಯ? ಮಾಡ್ತೀನಿ. ಕಾಮಿಡಿ 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 ಮಾಡ್ತಾರೆ ನನ್ ಗಂಡ. ಏನ್ರಿ ನನ್ಗೆ ಇಷ್ಟೇ ಇಷ್ಟಪ್ಪದು, ಇಷ್ಟಪ್ಪ ಬೇಡ, ಇಷ್ಟೇ ಇಷ್ಟಪ್ಪದು ಒಂದು ಗೋಲ್ಡ್ ಚೈನ್ ಮಾಡಿಸ್ಕೊಡ್ರಿ. ಆಯ್ತು, ಮನೆ ಖರ್ಚೆಲ್ಲ ತೆಗ್ದು ಆಮೇಲೆ ಉಳಿತಲ್ವಾ, ಅದೆಲ್ಲ ಮಾಡಿಸ್ಕೊ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಇವತ್ತೇ ಬೇಕು. ಆಯ್ತು ಬಿಡು, ಒಂದು ಕೆಲಸ ಮಾಡ್ತೀನಿ, ನನ್ನ ಸ್ಯಾಲ್ರಿ ಎಲ್ಲ ನಿಂಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಉಳಿದಿದ್ದ ಅಮೌಂಟಲ್ಲಿ ಅದೇನು ಬೇಕೋ ತಗೋ, ಅದರಲ್ಲಿ ಇದು ಮಾಡಿ. ಇದು ತಗೊಳ್ಳಿ, ನಾನೇ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆಯ್ತು, ಹೇಳ್ರಿ ಏನನ್ ಖರ್ಚು?
ಮನೆ EMI 30,000. 30,000. ಆಮೇಲೆ ಕಾರ್ EMI 15,000. 15,000. ಚೀಟಿದ್ದು 11,000. 11,000. ಆಮೇಲೆ ಮನೆ ದಿನಸಿ ಇದು TV ರೀಚಾರ್ಜು ಮೊಬೈಲ್ ರೀಚಾರ್ಜು ಅದು ಇದೆಲ್ಲ ಸೇರಿಬಿಟ್ಟು ಒಂದು 8,000. 8,000. ರೀ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ತೋರಿಸ್ತಿದೆ. ಹೌದಾ? ಅದ್ರಲ್ಲಿ ಗೋಲ್ಡ್ ತಗೋ. ಏನ್ರಿ ತಮಾಷೆ ಮಾಡ್ಬೇಡಿ ನೀವು. ನಾನು ನಿಮ್ಮ ಹತ್ರ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಒಂದಷ್ಟು ದುಡ್ಡು ಇಸ್ಕೊಂಡು ಒಂದು 10,000 ರೂಪಾಯಿ ಎಕ್ಸ್ಟ್ರಾ ನನ್ನ ಅಕೌಂಟಲ್ಲಿ ಇಟ್ಕೊಂಡಿದ್ದೆ. ಅದು ಮೈನಸ್ ಬ್ಯಾಲೆನ್ಸ್ ಆಗಿದೆ. ಹೌದಮ್ಮ, ಅವಾಗೇನು ಹೇಳಿದೆ ಅಲ್ವಾ ನನ್ನ ಖುಷಿನೇ ನಿನ್ ಖುಷಿ ಅಂತ. EMIಗೆ ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು, ಸರಿ ಇತ್ತು. ಹೌದಾ ಹೌದಾ, ಹೊರಟಿದ್ದೀರಾ? ಯಾರು? ಅಲ್ಲೇ ರೀ, ನಾನು ಗಾಡಿ ತಗೊಬರ್ತೀನಿ, ಬರಕ್ ಹೋಗ್ಬೇಡಿ. ಅಪ್ಪ ಅಮ್ಮ ಇವಕ್ಕೇನ್ ಮಾನ ಮರ್ಯಾದೆನೇ ಇಲ್ವಾ? ದಿನ ಆಯ್ತು ಅಂದ್ರೆ ಸಾಕು ಫೋನ್ ಮಾಡೋದು, ಮಗನೇ ತಿಂದ, ಮಗನೇ ಉಂಡ, ಮಗನೇ ಹೋದ ಅಂತ ಕೇಳ್ತಾನೇ ಇರ್ತಾರೆ. ಏನ್ ಚಿಕ್ಕ ಮಗುನ ನೀವು? ಏನಂತೆ? ಮೆತ್ತಗ್ ಮಾತಾಡೆ, ಕೇಳಿಸ್ಕೊಂಡ್ರು ಬೇಜಾರು ಮಾಡ್ಕೋತಾರೆ. ಬೇಜಾರಾಗ್ಲಿ ಅಂತಾನೆ ಹೇಳ್ತಾ ಇರೋದು. ಅಯ್ಯೋ, ಏನಂತೆ? ಬರ್ತಾ ಇದಾರಂತೆ. ಬರದ್ ಬೇಡ ಅಂತ ಹೇಳಿ. ಆಲ್ರೆಡಿ ಬಸ್ ಹತ್ತಿದ್ದಾರೆ. ಬಸ್ ಹತ್ತಿದ್ರೆ ಇಳಿದ್ಬಿಟ್ಟು ಇನ್ನೊಂದು ಬಸ್ ಹತ್ಕೊಂಡು ವಾಪಸ್ ಹೋಗಕ್ ಹೇಳ್ರಿ. ಒಂದನೇ ತಾರೀಕು ಆಯ್ತು ಅಂದ್ರೆ ಸಾಕು ನಿಮ್ ಸಂಬಳಕ್ಕೆ ಕಾಯ್ಕೊಂಡಿರ್ತವೆ. ಕಾವ್ 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 ಅಂತ ಹಾರ್ಕೊಂಡು ಬಂದ್ಬಿಡ್ತವೆ. ಇಲ್ಲಿ ಬಂದು ಚಿಕನ್ನು ಮಟನ್ನು ಅಂತ ತಿಂದು ಸಾಯ್ತಾರೆ. ಎಲ್ಲ ಬೇಸಾಕೋದಕ್ಕೆ ನಾನೇ ನಾಳ. ಸರಿ, ಇವಾಗ ಏನ್ ಮಾಡ್ಲಿ? ನಾವಿಲ್ಲ ಅಂತ ಹೇಳಿ ಹೋಗ್ತಿದೀವಿ ಅಂತ ಹೇಳಿ. ಎಲ್ಲಿಗೆ? ಸುದ್ಕಾಡ್ಗೆ ಜನ ಒಂದು ಹೇಳ್ರಿ. ಹಲೋ, ಅದು ಆಕ್ಚುಲಿ ನಾವು ಮನೇಲಿಲ್ಲ, ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ನೆಕ್ಸ್ಟ್ ಮಂತ್ ನಾನೇ ಬಂದ್ಬಿಡ್ತೀನಿ. ನೆಕ್ಸ್ಟ್ ಮಂತ್ ಅಲ್ಲ, ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ನಾನೇ ಬರ್ತೀನಿ, ಜೊತೆಲಿ ಇವಳನ್ನ ಕರ್ಕೊಂಡ್ಬರ್ತೀನಿ. ಖರ್ಚಿಗ ಒಂದು 2,000 ಹಾಕಿರ್ತೀನಿ. 2,000 ರೂಪಾಯಿ 3 ಸೊನ್ನೆ ಜಾಸ್ತಿ ಆಯ್ತು. 1 ಸೊನ್ನೆ ಕಟ್ ಮಾಡಿ 200 ರೂಪಾಯಿ ಹಾಕಿ. ಅಲ್ಲ, ನಮ್ಮ ಅತ್ತೆಗೆ ಬಸ್ ಫ್ರೀ ಇದೆ, ನಮ್ಮ ಮಾವನ್ಗೆ 200 ರೂಪಾಯಿ ಬಸ್ ಚಾರ್ಜು. ಸಾಕಾಗಲ್ವಾ? ಎಂತ ಒಳ್ಳೆ ಸೊಸೆ ನಾನು. 200 ರೂಪಾಯಿ ಕೊಡ್ತಾ ಇದ್ದೀನಿ, ಕೆಲವ್ರು 20 ರೂಪಾಯಿ ಕೊಡ್ತಾರೆ. ಪಾಪ ಕಣೆ, ಬರ್ತಾ ಇರೋರ್ನ ವಾಪಸ್ ಕಳಿಸ್ತಾ ಅಲ್ವಾ? ಪಾಪ ಪುಣ್ಯ ಎಲ್ಲ ಏನು ಇಲ್ಲ ಬಿಡ್ರಿ. ಅದೌದು, ಬರ್ತಿದ್ ಯಾರು ಗೊತ್ತಾ? ಅಷ್ಟ್ ಮಾತ್ರ ಗೊತ್ತಿಲ್ವಾ? ಮಂಗಳೂರಿಂದ ನಿಮ್ಮ ಅಪ್ಪ ಅಮ್ಮ ಮಂಗಗಳು. ಅಲ್ಲ, ಮಂಡ್ಯದಿಂದ ನಿಮ್ಮ ಅಪ್ಪ ಅಮ್ಮ ಎಮ್ಮೆಗಳು. ಫೋನ್ ಮಾಡ್ರಿ, ಪಾಪ ಬೇಜಾರ್ ಮಾಡ್ಕೊಂತಾರೆ. ಸ್ವಿಚ್ ಆಫ್. ಏನೇ ಹೇಳಿ, ಇಷ್ಟು ದಿನ ಅತ್ತೆ ಜೊತೆ ಜಗಳಾಡ್ತಾ ಇದ್ದಿದ್ದೆ ಚೆನ್ನಾಗಿತ್ತು. ನೀವ್ ಯಾಕಾದ್ರೂ ಬಂದ್ರು ಅನ್ನಿಸ್ತಾ ಇದೆ. ಇವ್ರ ಜೊತೆ ಜಗಳ ಹೆಂಗಾಡಿದ್ದೀನಿ ಅಂತ ನೀವು ನೋಡ್ಬೇಕಾ? ನಮ್ಮ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಕೊಡಿ, ಒಂದು ಶೇರ್ ಮಾಡಿಬಿಡಿ ಅಲ್ವಾ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮಧ್ಯಾಹ್ನ ಆಯ್ತು, ಹೋಗನ್ನ ಕಿಡೋಗ. ಏನು ಏನು ಏನು? ಯಾಕೆ ನಾನು ಏನಂದೆ ಅಂತ 3 ಸಲ 4 ಸಲ ತಿರುಗ್ತಿದ್ಯಾ ಏನು ಏನು ಅಂತ? ಏನಂದ್ರ ಆಂಟಿ AK-47 ಗನ್ ತಗೊಂಡು ಸೊಳ್ಳೆನ ಶೂಟ್ ಮಾಡು